ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಯುವ ಸಾಧ್ಯತೆಗಳು? ದೇವೇಗೌಡರ ಕುಟುಂಬಸ್ಥರೇ ಮಂಡ್ಯ ಮೈತ್ರಿ ಅಭ್ಯರ್ಥಿ ಆಗ್ತಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮಂಡ್ಯ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬಿಜೆಪಿಯಿಂದಲೂ ಎಚ್.ಡಿ.ಕೆ ಅಥವಾ ನಿಖಿಲ್ ಸ್ಪರ್ಧೆಗೆ ಒಲವು ತೋರಿಸಲಾಗ್ತಾ ಇದೆ ಅಂತೆ. ಕುಮಾರಸ್ವಾಮಿ ಸ್ಪರ್ಧೆಗೆ ಬಿಜೆಪಿ ನಾಯಕರಿಂದ ಆಹ್ವಾನ. ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ ಮಂಡ್ಯ ಬಿಜೆಪಿ ನಾಯಕರು. ಸ್ಥಳೀಯ ಜೆಡಿಎಸ್ ನಾಯಕರ ಭಿನ್ನಾಭಿಪ್ರಾಯದ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಮುಂದೆ ಬೇಸರ ತೋಡಿಕೊಂಡಿದ್ದಾರೆ ಬಿಜೆಪಿ ನಾಯಕರುಗಳು. ದೇವೇಗೌಡರ ಕುಟುಂಬಸ್ಥರೇ ಮಂಡ್ಯ ಮೈತ್ರಿ ಅಭ್ಯರ್ಥಿ ಖಚಿತ ಅಂತ ಹೇಳ್ತಾ ಇದೆ ಮೂಲಗಳು. ಅಂತಹ ಮಾತುಕತೆ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಮಂಡ್ಯ ರಣಕಣ ಬಹಳ ಕುತೂಹಲಕಾರಿ ಬೆಳವಣಿಗೆಗಳಾಗ್ತಾ ಇದೆ. ಬಿಜೆಪಿ ಮತ್ತು ದಳ ಮೈತ್ರಿಯಾಗಿ ಲೋಕಸಭೆ ಚುನಾವಣೆಗೆ ಹೋಗ್ತಾ ಇರೋದ್ರಿಂದ ಮಂಡ್ಯದಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಮೈತ್ರಿಯಿಂದ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆಯಾ? ಮತ್ತೊಂದು ನನಗಿರುವಂತಹ ಕುತೂಹಲ, ಸಂಸದೆ ಸುಮಲತಾ ಅವರ ಭವಿಷ್ಯ ಏನು ಮಂಡ್ಯ ಭಾಗದಲ್ಲಿ? ಇಫ್ ಸಪೋಸ್ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಅಖಾಡಕ್ಕಿಳಿದ್ರೆ? ಶ್ರುತಿ, ಲೋಕಸಭಾ ಚುನಾವಣೆಗೆ ಕೇವಲ ಇನ್ನು 4 ತಿಂಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಹೈ ವೋಲ್ಟೇಜ್ ಕಣವಾಗಿರುವಂತ ಮಂಡ್ಯದಲ್ಲಿ ಚುನಾವಣೆ ತಯಾರಿಗಳು ಆರಂಭ ಆಗಿರುವಂತದ್ದು. ಅದರಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋ ಚರ್ಚೆ ಈಗ ಜೋರಾಗಿ ಸಾಗಿರುವಂತದ್ದು. ಸ್ಥಳೀಯರಿಗೆ ಟಿಕೆಟ್ ಕೊಟ್ರೆ ಏನೋ ಒಂದಷ್ಟು ಗೊಂದಲಗಳಾಗುವಂತದ್ದು, ಜೊತೆಗೆ ಸೋಲುವ ಸಾಧ್ಯತೆ ಇರೋದ್ರಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಅಥವಾ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಬರಬೇಕು ಅನ್ನೋದು ಒಂದು ಒತ್ತಾಯ ಕೇಳ್ತಾ ಇರುವಂತದ್ದು. ಈಗಾಗಲೇ ಮಂಡ್ಯ ಕ್ಷೇತ್ರವನ್ನ ಮೈತ್ರಿ ಅಂದ್ರೆ ಜೆಡಿಎಸ್ ಗೆ ಬಿಟ್ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಸುಮಲತಾ ಅವ್ರಿಗೆ ಟಿಕೆಟ್ ಈ ಬಾರಿ ಸಿಗೋದಿಲ್ಲ. ಅವರು ಪಕ್ಷೇತರವಾಗಿ ನಿಲ್ತಾರ ಅಥವಾ ಚುನಾವಣಾ ರಾಜಕೀಯದಿಂದ ದೂರ ಸರಿತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಕಾಂಗ್ರೆಸ್ ನ ಸೋಲ್ಬೇಕು ಅಂದ್ರೆ ಎಚ್.ಡಿ. ದೇವೇಗೌಡರ ಕುಟುಂಬಸ್ಥರ ಇಲ್ಲಿ ಬರ್ಬೇಕು ಅನ್ನೋ ಮಾತುಗಳು ಹೆಚ್ಚಿನಾಗಿ ಕೇಳಿ ಬರ್ತಾ ಇರುವಂತದ್ದು. ಇದರಲ್ಲೂ ಕೂಡ ಜೆಡಿಎಸ್ ವಲಯದಲ್ಲೂ ಕೂಡ ಅದೇ ಮಾತು ಕೇಳಿ ಬರ್ತಾ ಇದೆ. ಮಾಜಿ ಶಾಸಕರುಗಳು ಸೇರಿದಂತೆ ಪ್ರಮುಖ ಮುಖಂಡರುಗಳು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇಲ್ಲಿಗೆ ಕರ್ಕ ಬನ್ನಿ, ಕಳೆದ ಬಾರಿಯ ಸೋಲನ್ನ ಇಲ್ಲಿ ಸೇಡ್ ತೀರ್ಸ್ಕೊಳ್ಳೋಣ, ಜೊತೆಗೆ ವಿಧಾನಸಭೆ ಚುನಾವಣೆಯಲ್ಲಿ ನಾವೇನ್ ತೋರ್ತಿದೀವಿ ಆ ಸೇಡನ್ನ ತೀರ್ಸ್ಕೋಬೇಕು ಅಂದ್ರೆ ದೇವೇಗೌಡರ ಕುಟುಂಬಸ್ಥರೇ ಬರ್ಬೇಕು. ಹಾಗಾಗಿ ಮೊದಲನೇ ಆದ್ಯತೆ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ ಬದಲಿಗೆ ಅವ್ರ ಮಗ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆಹ್ವಾನ ನೀಡ್ತಾ ಇದ್ದಾರೆ. ಆದ್ರೆ ಅವ್ರೇನಾದ್ರೂ ಒಪ್ಪಿಲ್ಲ ಅಂದ್ರೆ ಅಥವಾ 2 ಸೋಲಾಗಿರೋದ್ರಿಂದ ಅವರು ಈ ಬಾರಿ ಚುನಾವಣೆಗೆ ನಿಲ್ಲೋದಕ್ಕೆ ಹಿಂದೇಟ್ ಹಾಕಿದ್ರೆ ಕುಮಾರಸ್ವಾಮಿ ಅವರೇ ಬರ್ಬೇಕು. ಕುಮಾರಸ್ವಾಮಿ ಅವರು ಬಂದ್ರೆ ಇಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಸ್ಥಳೀಯವಾಗಿ ಯಾರಿಗಾರ ಟಿಕೆಟ್ ಕೊಟ್ರೆ ಇಲ್ಲಿ ಏನು ಭಿನ್ನ ಮತಗಳೇ ಮೊದಲೇ ಇವೆ, ಹಾಗಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇರುವಂತದ್ದು. ಅದೇ ಒತ್ತಡವನ್ನ ವರಿಷ್ಠರ ಮುಂದೆ ಕೂಡ ಹಾಕಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ಕೂಡ ಈಗಾಗಲೇ ಕುಮಾರಸ್ವಾಮಿ ಅವ್ರನ್ನೇ ಕರೆತರಬೇಕು ಅನ್ನೋ ಒಂದು ಒತ್ತಡ ಆಗ್ತಾ ಇರುವಂತದ್ದು. ಮೇಲ್ಮಟ್ಟದ ನಾಯಕರುಗಳು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಒಂದು ಸಲಹೆಯನ್ನ ನೀಡಿದ್ದಾರೆ, ನೀವು ಮಂಡ್ಯದಲ್ಲಿ ನಿಲ್ಬೇಕು ಅಂತ. ಆದ್ರೆ ಸ್ಥಳೀಯವಾಗಿ ಏನಾಗುತ್ತೆ ಅನ್ನೋದು ಒಂದಷ್ಟು ಆತಂಕಗಳು, ಜೊತೆಗೆ ಈ ಒಂದಷ್ಟು ಗೊಂದಲಗಳು ಇರುವಂತದ್ದು. ಅದ್ರ ಜೊತೆಗೆ ಮಂಡ್ಯದ ಬಿಜೆಪಿ ಮುಖಂಡರುಗಳು ಕೂಡ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ನೀಡಿರುವಂತದ್ದು. ಅದ್ರ ಜೊತೆಗೆ ಮುಂದಿನ ನಡೆ ಹೇಗಿರ್ಬೇಕು ಅನ್ನೋದು ಕೂಡ ಚರ್ಚೆ ನಡೆದಿದೆ. ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ಯಾರಿಗಾರು ಜೆಡಿಎಸ್ ನಾಯಕರುಗಳಿಗೆ ಟಿಕೆಟ್ ಕೊಡೋದು. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಮಂಡ್ಯ ರಣಕಣದಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಅಖಾಡಕ್ಕಿಳಿಯೋದು ನಿಶ್ಚಿತ ಅಂತ ಹೇಳ್ತಾ ಇದೆ ಮೂಲಗಳು.